ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದನಗರದ ಏದೇನ್ ಕಾಲೋನಿಯಲ್ಲಿ ಚರಂಡಿ ನೀರು ತುಂಬಿ ಜನರು ಪರದಾಟ ನಡೆಸುವಂತಾಗಿದೆ. ಎಸ್ ಬ್ಲಾಕ್ ಆದ ಚರಂಡಿಗಳಿಂದ ಬಡಾವಣೆಯ ಜನರಿಗೆ ನಿತ್ಯ ಕಿರಿಕಿರಿ ಉಂಟಾಗ್ತದೆ. ಹಲವು ದಿನಗಳಿಂದ ಕೊಳಚೆ ನೀರಿನ ಸಮಸ್ಯೆ ಇದ್ರೂ ಕೂಡ ಕ್ರಮ ಕೈಗೊಳ್ತಿಲ್ಲ. ಮನೆಗಳ ಮುಂದೆ ನಿಂತ ನೀರಿನಿಂದ ಸಂಚಾರಕ್ಕೂ ಕೂಡ ತೊಂದರೆ ಆಗ್ತಿದೆ. ದುರ್ವಾಸನೆಯಿಂದ ಕಾಲೋನಿ ನಿವಾಸಿಗಳು ನಿತ್ಯ ಹೈರಾಣಾಗಿದ್ದಾರೆ. ಸೊಳ್ಳೆಗಳ ಕಾಟ ಹೆಚ್ಚಳವಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಈಗ ಜನರಲ್ಲಿ ಎದುರಾಗ್ತಿದೆ. ಮಕ್ಕಳು ಹಾಗೂ ವೃದ್ಧರ ಆರೋಗ್ಯದ ಬಗ್ಗೆ ಆತಂಕ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಪಾಲಿಕೆಗೆ ಹಲವು ಬಾರಿ ದೂರನ್ನು ನೀಡಿದ್ರೂ ಕೂಡ ಈ ಕಡೆ ಸ್ಪಂದನೆ ನೀಡ್ತಿಲ್ಲ. ಸ್ಥಳೀಯ ಸದಸ್ಯರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ತಕ್ಷಣ ಚರಂಡಿ ಸ್ವಚ್ಛಗೊಳಿಸಿ ಸಮಸ್ಯೆ ಪರಿಹರಿಸುವಂತೆ ಒತ್ತಾಯ ಮಾಡಲಾಗಿದೆ. ಕೊಳಚೆ ನೀರಿನ ಮಧ್ಯೆಯೇ ಬದುಕು ಸಾಗಿಸುತ್ತಿರುವಂತಹ ನಿವಾಸಿಗಳು ಮಳೆ ಬಂದ್ರೆ ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಆತಂಕದಲ್ಲಿದ್ದಾರೆ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಎಲ್ಲೂ ಒಂದಾಗ ಮಾಡಿದ್ರು ಸಮಸ್ಯೆ ಪರಿಹಾರ. ಈಗ ಸಮಸ್ಯೆ ಹೇಳತ್ತ ಪೂರ ಊರಿಗಲ್ಲಿ ಎಲ್ಲ ಮಾಡ್ಬೇಕು. ಮುಂದೆ ಎಬ್ಬಿಸಿರಿ ಏನೋ ಮಕ್ಕೊಂಡಿದ್ದಿಲ್ಲ. ಎಲ್ಲ ಬ್ಲಾಕ್ ಆಗಿಂದು ನಾಲಿ ಎಲ್ಲ ಕ್ಲೀನ್ ಮಾಡಿ ನಮ್ಗೆ ಸರಿ ನೀರು ಹೋಗಂಗೆ ಎರಡು ಸೈಡಿಂದ ನೀರು ಹೋಗಂಗೆ ನಮ್ಗೆ ನಾಲಿ ಮಾಡಿಕೊಟ್ಟು ನೀರೆಲ್ಲ ಕೆಳಗೆ ಚರ್ಗದ ನಾಲಿಗೆ ಹೋಗಂಗೆ ಮಾಡಿಕೊಡ್ರಿ ನಮ್ಗೆ ಅಷ್ಟೇ. ಎಲ್ಲ ನಾಲಿಗಳು ಸಾಫ್ ಮಾಡಿಕೊಡ್ರಿ ಒಂದು ಕಡೆ. ಹಾಂ, ಇದು ಭಾಳ ದಿವಸದ ಹಿಡಿದು ಹಿಂಗೆ ನಡೆದ ಪ್ರಾಬ್ಲಮ್. ಈ ಸಮಸ್ಯೆ ಬಗ್ಗೆ ನಿಮ್ಮ ಕೌನ್ಸಿಲರಿಗೆ ಹೇಳಿದ್ದೀರಾ? ಹೇಗೆ ಕೌನ್ಸಿಲರ್ ಬಂದು ನೋಡಿ ಹೋಗ್ಯಾರ ಈಗ. ಏನಂದ್ರು ಅವರು? ಫಿಲಮನ್ ರಾಜ್ ಏನಂದ್ರು ಅದೇ ಅವ್ರು ಬಂದು ಅವ್ರಿಗೆ ಹೇಳಿದ್ರೆ ಅವ್ರು ಬಂದು ಇದೇ ತೆಗಿಲಕ್ಕೆ ಹೋಗ್ಯಾರ ಕೈ. ಹಾಂ, ನೀವು ತೆಗೆದ್ರೆ ಮುಂದಕ್ಕೆ ಹೋಗ್ತಾ ನೀರು ಮುಂದಕ್ಕೆ ಹೋಗಲು ನೀರು ಮುಂದೆ ಹೊಡ್ಡದ ಇಲ್ಲಿಗೆ ತೆಗ್ಗದ ಇಲ್ಲೇ ನಿಂದಿರ್ತಾವ. ಅದ್ರ ಇಲ್ಲಿ ನೀರು ನಿಂತ್ರೆ ನಿಮ್ಗೆ ಸಮಸ್ಯೆ ಆಯ್ತದೆ. ಈಗ ನೀರು ನಿಂತ ಸಮಸ್ಯೆ ಹೆಂಗಾಗಲ್ಲ ಬಟ್ ಹೊಳ ಬಿದ್ದಿನ ನೀರು ಎಲ್ಲರಿಗೆ ತ್ರಾಸ ಆಯ್ತು. ಸುತ್ತಿನವ್ರಿಗೆ ಎಲ್ಲರಿಗೆ ಆಯ್ತು, ನನಗೊಬ್ಬಕ್ಕಿಗೆ ಯಾಕೆ ಯಾರಿಗೆ ಭೀ ತ್ರಾಸ ಆಗ್ಬಾರ್ದಲ್ಲ ಕೊಳಕು ನೀರಿನಿಂದ. ಅದಕ್ಕೆ ಕೊಳಕು ನೀರು ನಿಂದಬಾರ್ದು ಅಂತ ನಮ್ದು ಉದ್ದೇಶ. ಮತ್ತೇನು, ನನ್ನ ಹೆಸರು ಸುಂದರ.